ಸಂದರ್ಶನಗಳಿಗಾಗಿ ವಿಶೇಷ ಸದಸೇ ನಮಃ ಸದಸಸ್ಪದಯೇ ಸಪ್ರತ ಸಭಾಂ ಮೇ ಗೋಪಾಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ ನಮಸ್ಕಾರ. ಸಹಜ ಸಂದರ್ಶನ ಚಾನೆಲ್ನಿಂದ ನಾವು ಇವತ್ತು ವಿಶೇಷವಾದ ಒಂದು ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ನಾಳೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಈ ವರ್ಷದ ಮೊದಲ ಹಬ್ಬ. ಈ ಸಂಕ್ರಾಂತಿಯನ್ನ ಹೇಗೆ ಆಚರಿಸಬೇಕು, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ಶಿವಮೊಗ್ಗದ ಶ್ರೀ MS ವಿನಾಯಕ್ ಇವರ ಜೊತೆ ಮಾತಾಡ್ತಾ ಇದ್ದೀವಿ. ಇವರು ನಿವೃತ್ತ ಉಪನ್ಯಾಸಕರು, ಹಾಗೆ ಖ್ಯಾತ ಗಮಕಿಗಳು ಕೂಡ. ಶಿವಮೊಗ್ಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಇವರು ನೀಡಿದ್ದಾರೆ. ರಾಮೋತ್ಸವ ಪ್ರಶಸ್ತಿ, ಕನಕದಾಸ ಪ್ರಶಸ್ತಿ ಇತ್ಯಾದಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರು ಈ ಕಾರ್ಯಕ್ರಮಕ್ಕಾಗಿ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಇವರು MA ಇನ್ ಕನ್ನಡ, ರಾಜ್ಯ ಭಾಷಾ ಪ್ರವೀಣ, ಸಂಸ್ಕೃತದಲ್ಲಿ ಕೂಡ ಹಲವಾರು ಒಂದು ಪರೀಕ್ಷೆಗಳನ್ನ ಉತ್ತೀರ್ಣ ಮಾಡಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರು ಇವತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಶ್ರೀ ವಿನಾಯಕ್ ಅವರಿಗೆ ನಮಸ್ಕಾರ. ವಿನಾಯಕ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ವರ್ಷದ ಅಂದ್ರೆ ಆಂಗ್ಲ ವರ್ಷದ ಮೊದಲ ಹಬ್ಬ ಬರುವಂತ ಜನವರಿಯಲ್ಲಿ ಬರುವಂತ ಮೊದಲ ಹಬ್ಬ ಸಂಕ್ರಾಂತಿ. ಇದನ್ನು ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಈ ಮಕರ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಯಾವುದೇ ದೇವರನ್ನ ಪೂಜೆ ಮಾಡುವಂತ ಅಂದ್ರೆ ಈ ಪರ್ಟಿಕ್ಯುಲರ್ ಆಗಿ ಮೂರ್ತಿ ಪೂಜೆ ಅನ್ನೋದು ಇರೋದಿಲ್ಲ. ಬಹುಶಃ ಸಂಕ್ರಾಂತಿಯಲ್ಲಿ ಮತ್ತು ಯುಗಾದಿಯಲ್ಲಿ ನಾವು ಅದನ್ನ ಕಾಣ್ತೀವಿ. ಈಗ ಬೇರೆ ಯಾವ್ದು ಹಬ್ಬದಲ್ಲಿ ಗಣೇಶನ ಹಬ್ಬ ಇರ್ಬೋದು, ಅಥವಾ ಶಿವರಾತ್ರಿ ಇರ್ಬೋದು, ಈ ಅಥವಾ ದೇವಿ ನವರಾತ್ರಿಗಳಲ್ಲಿ ದೇವರನ್ನ ಪೂಜೆ ಮಾಡಿ ಇಲ್ಲಿ ಪ್ರಕೃತಿಯನ್ನು ಆರಾಧಿಸುವಂತ ವಿಶೇಷವಾದ ಒಂದು ಹಬ್ಬ ಇದು. ಏನು ಮಹತ್ವ ಸರ್ ಈ ಸಂಕ್ರಾಂತಿಗೆ ಸಂಬಂಧಪಟ್ಟಾಗೆ, ವಿಶೇಷವಾಗಿ ಮಕರ ಸಂಕ್ರಾಂತಿಗೆ ಸಂಬಂಧಪಟ್ಟಾಗೆ? ಕೃಷ್ಣ ಅವರೇ, ನೀವು ತುಂಬಾ ಸೊಗಸಾಗಿ ಈ ಹಬ್ಬದ ಹಿನ್ನೆಲೆಯನ್ನು ಗುರುತಿಸಿದ್ದೀರಿ. ಇದು ಬಹಳ ಮುಖ್ಯವಾದ್ದು. ಹಾಗಾದ್ರೆ ಇದಕ್ಕೆ ಯಾವುದು ದೇವ್ರಿಲ್ವೇ ಅಂತಂದ್ರೆ ಕುಲದೇವರೇ ದೇವ್ರು ಎಲ್ಲರಿಗೂ ಪೂಜೆ ಮಾಡೋದಕ್ಕೆ. ಇನ್ನೊಂದು, ನಮ್ಮಲ್ಲಿ ಕುವೆಂಪು ಅವ್ರ ಒಂದ್ ಕಡೆ ಹೇಳ್ತಾರಲ್ಲ, ಪ್ರಕೃತಿಯ ಆರಾಧನೆಯೇ ಪರಮಾನ ಆರಾಧನೆಯು ಅಂತ. ಪ್ರಕೃತಿಯನ್ನ ಪೂಜೆ ಮಾಡಿದ್ರೆ ಅದೇ ಭಗವಂತನ ಪೂಜೆ ಇದ್ದ ಹಾಗೆ ಅಂತ ಹೇಳಿ. ಅದೇ ರೀತಿ GS ಶಿವರುದ್ರಪ್ಪ ಅವರು ಸಹ ಒಂದ್ ಕವನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಪ್ರಕೃತಿ ಪೂಜೆಗೆ ಬನ್ನಿರಿ ಎಲ್ಲರೂ, ಪ್ರಕೃತಿ ಪೂಜೆಗೆ ಬನ್ನಿರಿ, ಕಣ್ಣು ಹೃದಯಗಳು ಎಂಬ ಎರಡನ್ನು ಮಾತ್ರ ಇಲ್ಲಿಗೆ ತನ್ನಿರಿ ಅಂತ ಹೇಳ್ತಾರಲ್ಲ. ಹಾಗೆ ಈ ಸಂಕ್ರಮಣ ಎರಡ ರೀತಿಯಿಂದ ಬಹಳ ವಿಶೇಷವಾದ್ದು ಅಂತ ನನಗನ್ಸುತ್ತೆ. ಒಂದು, ಪ್ರಕೃತಿಯ ಆಹ್ಲಾದಕತೆಯ ದೃಷ್ಟಿಯಿಂದ. ಇನ್ನೊಂದು, ಜ್ಯೋತಿಷ್ಯದ ದೃಷ್ಟಿಯಿಂದ ಇದು ಬಹಳ ವಿಶೇಷವಾದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ. ಪ್ರಕೃತಿಯ ದೃಷ್ಟಿಯಿಂದ ಯಾಕೆ ಅಂತಂದ್ರೆ, ಮಳೆಗಾಲ ಎಲ್ಲ ಮುಗಿದಿರತ್ತೆ, ಯಾವ ಉತ್ಸವಗಳನ್ನು ನಾವು ಮಾಡ್ಲಿಕ್ಕೆ ಆಗಿರಲ್ಲ ಮಳೆಗಾಲದಲ್ಲಿ. ಈಗ ಹಾಗಲ್ಲ, ಎಲ್ಲ ಹಾರ್ವೆಸ್ಟಿಂಗ್, ಎಲ್ಲ ಫಲ ಕೊಡ್ತಾ ಇದೆ. ಸುಗ್ಗಿ ಕಾಲವು ಬಂತು ಅಂತ ಹೇಳ್ತೀವಲ್ಲ, ಹಾಗೆ ಸುಗ್ಗಿ ಕಾಲ ಬರ್ತಾ ಇದೆ. ಹಾಗಾಗಿ ಎಲ್ಲಾ ಕಡೆಗೂ ಸಮೃದ್ಧಿ, ಈಗ ನಮ್ಗೆ ರೈತ ಕಷ್ಟಪಟ್ಟು ಬೆಳೆದಿದ್ದೆಲ್ಲ ಸಮೃದ್ಧವಾಗಿ ಸಿಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಸಹ ಒಂದು ಹಬ್ಬವನ್ನ ಆಚರಿಸಬೇಕು ಅಂತ ಹೇಳಿ ಆಸಕ್ತಿ ಉಂಟಾಗೋದು ಸಹಜ. ಉತ್ಸವ ಪ್ರಿಯಾಹಿ ದೇವಾಹ ಅಂತ ಹೇಳ್ತಾರೆ. ಹಾಗಾಗಿ ಆ ದೃಷ್ಟಿಯಿಂದ ಈ ಹಬ್ಬವನ್ನ ನಾವು ಗಮನಿಸಬಹುದು ಅಂತ ಅನ್ಸುತ್ತೆ. ಆ ದೃಷ್ಟಿಯಿಂದ ಇದನ್ನು ಗಮನಿಸಬಹುದು ಅಂತ ಅನ್ಸುತ್ತೆ. ಹಾಗೆ ನೋಡಿದಾಗ ಈಗ ನಾವು ಕಬ್ಬು, ಇದರಲ್ಲಿ ಬಳಸ್ತಕ್ಕಂಥದ್ದು ಕಬ್ಬು, ಬೆಲ್ಲ, ಎಳ್ಳು, ಆಮೇಲೆ ಶೇಂಗಾ, ಹುರಿಗಡಲೆ, ಕಡಲೆ ಗಿಡ, ಬೋರೆಹಣ್ಣು ಇತ್ಯಾದಿಗಳನ್ನೆಲ್ಲ ನಾವು ಹಂಚೋದು ನಮ್ಮ ಏನು ಅಂದ್ರೆ ಸಂಭ್ರಮವನ್ನ ಸೂಚಿಸುತ್ತೆ. ಬೋರೆಹಣ್ಣನ್ನು ಕೂಡ ಇದರಲ್ಲಿ ಬಳಸ್ತೇವೆ. ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಸಾರ್ವತ್ರಿಕ ಕಾಣೋದಿಲ್ಲ. ಹೌದು. ಈಗ ಅವನ್ನೆಲ್ಲ ಹಂಚತಕ್ಕಂತಹ ಒಂದು ಬದರಿ ಹಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಹಂಚತಕ್ಕಂತ ಒಂದು ವಿಶೇಷವಾದಂತಹ ಆಚರಣೆಯನ್ನು ಇದ್ರಲ್ಲಿ ಕಾಣುತ್ತೇವೆ. ಇದು ಆಚರಣೆಗಾಯ್ತು. ಇದ್ರದ್ದು ನೀವ್ ಹೇಳಿದ್ರಲ್ಲ, ಯಾವ ದೇವರನ್ನ ಪೂಜೆ ಮಾಡ್ತೀವಿ ಅಥವಾ ಇದರಲ್ಲಿ ಏನ್ ಹಿನ್ನೆಲೆ ಇದೆ ಅಂತ ಅನ್ನೋದನ್ನ ಗೊತ್ತಾಗತ್ತೆ. ನಮ್ಮ ಪೂರ್ವಿಕರು ಅವರಿಗೆ ಬಹಳ ದೂರದೃಷ್ಟಿ ಇತ್ತು. ಚೆನ್ನಾಗಿ ಅವರು ಕಂಡಿರ್ತಕ್ಕಂತಹದನ್ನ, ಅದಕ್ಕೆ ನಾವೇನ್ ಹೇಳ್ಬೋದು, ಕಾಣಿಕೆ ಅಂತ ಹೇಳ್ತೀವಲ್ಲ, ನೋಟ ಅಂತ ಹೇಳ್ತೀವಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಹಬ್ಬದಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಕಾಣ್ತೇವೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಎರಡು ರೀತಿಯ ಪಂಚಾಂಗವನ್ನ, ಕಾಲಗಣನೆಗೆ ಎರಡು ರೀತಿಯ ಪಂಚಾಂಗವನ್ನ ಫಾಲೋ ಮಾಡ್ತೇವೆ, ನಾವು ಅನುಸರಿಸ್ತೇವೆ. ಒಂದು ಸೌರಮಾನ ಪಂಚಾಂಗ, ಸೂರ್ಯನ ಚಲನೆಯ ಮೇಲೆ
ಚಲನೆ ಮೇಲೆ ನಿಂತಿರುವಂತದ್ದು. ಹೌದು. ಇನ್ನೊಂದು ಚಾಂದ್ರಮಾನ ಪಂಚಾಂಗ, ಚಂದ್ರನ ಚಲನೆಯ ಮೇಲೆ ಎಣಿಕೆ ಮಾಡುವಂಥದ್ದು. ಈ ಸಂಕ್ರಮಣ ಅಂತ ಅನ್ನೋದು ಸೌರಮಾನ ಪಂಚಾಂಗದ ಮೇಲೆ ನಿಂತಿರುವಂತಹ ಒಂದು ವಿಶೇಷವಾದ ಆಚರಣೆ. ನಮ್ಗೆಲ್ಲ ಗೊತ್ತಿದೆ. ಜ್ಯೋತಿಷದ ಬಗ್ಗೆ ಒಂದು ಸಣ್ಣ ಕಲ್ಪನೆ ನಮ್ಗೆ ಇದಕ್ಕೆ ಬಹಳ ನಾವು ಎಕ್ಸ್ಟ್ರಾರ್ಡಿನರಿಯಾಗಿ ತಿಳ್ಕೋಬೇಕು ಅಂತೇನಿಲ್ಲ. ಜ್ಯೋತಿಷದ ಬಗ್ಗೆ ನಮ್ ಎಲ್ರೂ ನಮ್ಮ ಕುಂಡಲಿಯನ್ನ ನಾವು ನೋಡ್ಕೊಂಡಿರ್ತೀವಿ. ನಮಗೆ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗತ್ತದಲ್ಲ, 12 ಮನೆಗಳಿದಾವೆ. ಅದನ್ನ ನೀವು ಹೆಂಗೆ ಅದರಲ್ಲಿ ಚೌಕನಾರು ಕೊಟ್ಟಿರ್ಲಿ, ಏನೇ ಕೊಟ್ಟಿರ್ಲಿ, ಅದನ್ನ ಒಂದ್ ರೌಂಡ್ ಅಂತ ಲೆಕ್ಕ ಹಾಕಿದ್ರೆ, 1 ವರ್ಷ ಅಂತ ಲೆಕ್ಕ ಹಾಕಿದ್ರೆ 1 ರೌಂಡ್ ಆಗತ್ತೆ. ಒಂದ್ ರೌಂಡ್ ಅಂತಂದ್ರೆ 360 ಡಿಗ್ರಿ ಆಯ್ತು. ಆ 360 ಡಿಗ್ರಿಯನ್ನ ನಾವು 12ರಿಂದ ಡಿವೈಡ್ ಮಾಡಿದ್ರೆ, ಯಾಕೆಂದ್ರೆ 12 ತಿಂಗಳು, 12ರಿಂದ ಡಿವೈಡ್ ಮಾಡಿದ್ರೆ 30 ಡಿಗ್ರಿ ಒಂದೊಂದು ಇದಕ್ಕೆ. ಆ 30 ಡಿಗ್ರಿ ಬೇರೆ ಅಲ್ಲ, 30 ಡೇಸ್ ಬೇರೆ ಅಲ್ಲ. ಹಾಗಾದ್ರೆ ಸೂರ್ಯನ ಸಿದ್ಧಾಂತದ ಪ್ರಕಾರ 360 ದಿನಗಳು ಅಂತ ಕಲ್ಪನೆ ಮಾಡಿಕೊಂಡು ಸೂರ್ಯ ಒಂದು ಸುತ್ತು ಬರೋದಕ್ಕೆ 360 ದಿನ ಅಂತ ಚಿಂತನೆಯನ್ನು ಮಾಡಿ ಅದನ್ನ 12ರಿಂದ ಭಾಗಿಸಿದಾಗ ಅವಾಗ ಏನಾಗತ್ತೆ ಅಂತಂದ್ರೆ 330 ದಿನಗಳು ಬರುತ್ತೆ. ಅಥವಾ 30ರಿಂದ ಭಾಗಿಸಿದ್ರೆ 12 ಮನೆಗಳು ಬರ್ತವೆ. ಈ 12 ಮನೆಗಳನ್ನ ಏನಂತ ಕರೀತಾರೆ ನಮ್ಗೆಲ್ಲ ಗೊತ್ತಿದೆ. ರಾಶಿ ಅಂತ ಕರಿತೀವಿ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ಇವೆಲ್ಲ ನಮ್ಗೆ ಗೊತ್ತಿದೆ. ಅಲ್ಲಿಂದ ಮೀನ ರಾಶಿ ತನಕ ಒಂದೊಂದು ರಾಶಿಗೆ 30 ಡಿಗ್ರಿಯನ್ನ ಲೆಕ್ಕ ಹಾಕ್ತಿವಿ. 30 × 12 160 ಡಿಗ್ರಿ ಆಗುತ್ತೆ. ಒಂದು ರಾಶಿಯಲ್ಲಿ ಸೂರ್ಯ ಒಂದು ತಿಂಗಳು ಇರ್ತಾನೆ. ಸೂರ್ಯನ ಚಲನೆ ಒಂದು ದಿನಕ್ಕೆ 1 ಡಿಗ್ರಿ ಅಷ್ಟು. ಹಾಗಾಗಿ ಸೂರ್ಯ 30 ದಿನ ಆದ ತಕ್ಷಣಕ್ಕೆ ಮತ್ತು ಮುಂದಿನ ರಾಶಿಗೆ ಹೋಗ್ತಾನೆ. ಈ ಮುಂದಿನ ರಾಶಿಗೆ ಅವನು ಹೋಗತಕ್ಕಂಥದನ್ನು ಏನಂತ ಕರಿತೀವಿ? ಸಂಕ್ರಮಣ ಅಂತಲೇ ಕರಿತೀವಿ. ದಾಟೋದು ಅಂತ ಸಂಕ್ರಮಣ ಅಥವಾ ಸಂಕ್ರಾಂತಿ. ಸಂಕ್ರಾಂತಿ ಅಂದ್ರೆ ಸಮ್ ಚೇಂಜಸ್ ಅಂತ ಅರ್ಥ, ವಿಶೇಷವಾದ ಸಮ್ಯಕ್ ಅಂತ. ಸಂಕ್ರಮಣ ಅಂದ್ರೆ ಸಮ್ಯಕ್ ಕ್ರಮಣ, ಸಂಪೂರ್ಣವಾಗಿ ಸರಿಯಾಗಿ ಅವನು ಅಲ್ಲಿಂದ ಚಲಿಸ್ತಾನೆ ಅಂತ ಹೇಳಿ. ಹಾಗಾದ ತಕ್ಷಣಕ್ಕೆ ನಿಮಗೆ ಒಂದು ಸಂದೇಹ ಬರುತ್ತೆ. ಹಾಗಾದ್ರೆ 12 ಸಂಕ್ರಮಣಗಳಿರ್ಬೇಕು ಅಂತಂದ್ರೆ ಖಂಡಿತ 12 ಸಂಕ್ರಮಣಗಳೇ ಇರುತ್ತೆ. ಸೂರ್ಯ ಮೇಷ ರಾಶಿಯನ್ನು ಪ್ರವೇಶ ಮಾಡಿದ್ರೆ ಮೇಷ ಸಂಕ್ರಮಣ, ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ್ರೆ ವೃಷಭ ಸಂಕ್ರಮಣ. ಅದೇ ರೀತಿ ಆಮೇಲೆ ತುಲಾ, ಕನ್ಯಾ, ವೃಶ್ಚಿಕ ಹೀಗೆಲ್ಲ ಇದೆ. ಹೀಗೆಲ್ಲ ಇದ್ದಾಗ ಹಾಗಾದ್ರೆ 12 ಸಂಕ್ರಮಣಗಳು ನಾವು ಹಬ್ಬ ಆಚರಿಸ್ಬೇಕು ಅಂತಂದ್ರೆ ಅದಕ್ಕೆ ಪ್ರಾಧಾನ್ಯ. ವೆರಿ ಗುಡ್, ಒಳ್ಳೆ ಪ್ರಶ್ನೆ ಕೇಳಿದೆ. ಈ 12 ಹಬ್ಬಗಳನ್ನು ಸೌರಮಾನ ಪಂಚಾಂಗದವರು ಆಚರಿಸ್ತಾರೆ. ಅವರು ವಿಶ್ವೋತ್ಪನ್ನ ಕಾಲ ಅಂತ ಹೇಳ್ತಾರೆ, ಆಮೇಲೆ ಮೇಷ ಸಂಕ್ರಮಣ ಅಂತ ಹೇಳ್ತಾರೆ. ಅವನ್ನೆಲ್ಲ ಪ್ರತಿ ಸಂಕ್ರಮಣವು ಅವರ ಸೌರಮಾನ ಪಂಚಾಂಗವನ್ನು ಯಾರು ಫಾಲೋ ಮಾಡ್ತಾರೆ, ಸೂರ್ಯ ಸಿದ್ಧಾಂತವನ್ನು ಫಾಲೋ ಮಾಡುವಂತವ್ರು ಅವರದನ್ನ ಆಚರಣೆ ಮಾಡ್ತಾರೆ. ನಾವು ಚಾಂದ್ರಮಾನ ಪಂಚಾಂಗವನ್ನು ಆಚರಣೆ ಮಾಡೋರು ಇದನ್ನ ಎರಡನ್ನು ಸಹ ಸಿಂಕ್ರೊನೈಸ್ ಮಾಡಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಖ್ಯವಾದ ಯಾವುದಿದೆ ಅದನ್ನ ಆಚರಿಸ್ತಾ ಇದ್ದೇವೆ. ಅದರಲ್ಲಿ ಯಾವುದು ಮುಖ್ಯ ಅಂತಂದ್ರೆ 2 ಮುಖ್ಯ. ಒಂದು, ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡತಕ್ಕಂತಹ ಕಾಲ, ಇದನ್ನ ಮಕರ ಸಂಕ್ರಮಣ ಅಂತ ಕರಿತೀವಿ. ಅದೇ ರೀತಿ ಆಮೇಲೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡತಕ್ಕಂತಹ ಕಾಲ ಕರ್ಕ ಸಂಕ್ರಮಣ ಅಂತ ಹೇಳ್ತೀವಿ. ಈ ಮಕರ ಸಂಕ್ರಮಣವನ್ನ ನಾವು ಉತ್ತರಾಯಣ ಅಂತ ಕರಿತೀವಿ. ಯಾಕೆಂದ್ರೆ ಸೂರ್ಯ ಯಾವಾಗ ಉತ್ತರ ದಿಕ್ಕಿನ ಕಡೆಗೆ ಅವನು ದಿಕ್ಕಿನ ಕಡೆಗೆ ಒಂದು ಚಲನೆ ಇರುತ್ತೆ. ಅದಕ್ಕೆ ಕರ್ಕ ಮಾಸದಲ್ಲಿ ಕರ್ಕ ಸಂಕ್ರಮಣವನ್ನು ನಾವು ಎಂತ ಕರಿತೀವಿ? ದಕ್ಷಿಣ ಅಯನ ಅಂತ ಕರಿತೀವಿ. ಅಯನ ಅಂದ್ರೆ ಪ್ರಯಾಣ ಅಂತ ಅರ್ಥ. ಅದಕ್ಕೆ ರಾಮಾಯಣ, ರಾಮನ ಪ್ರಯಾಣ ಅಂತ ಅರ್ಥ. ಅದಕ್ಕೆ ಇದು ಎಷ್ಟು ದೀರ್ಘಕಾಲವಾಗಿ ಅವನು ಪ್ರಯಾಣ ಮಾಡ್ತಾನೆ. ಈ ಉತ್ತರಾಯಣದ ವಿಶೇಷತೆ ಏನು ಅಂತಂದ್ರೆ, ಕಾಲದ ರೀತಿಯಿಂದ ಲೆಕ್ಕ ಹಾಕಿದ್ರೆ ಹಗಲು ಜಾಸ್ತಿ ಆಗ್ತಾ ಹೋಗುತ್ತೆ, ರಾತ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಉತ್ತರಾಯಣದಲ್ಲಿ ರಾತ್ರಿ ಕಡಿಮೆ, ಹಗಲಿನ ಡ್ಯೂರೇಷನ್ ಜಾಸ್ತಿ. ಅಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಯಾವ ತಿಂಗಳು ತನಕ ಇದು ಇಲ್ಲಿಂದ ಹಿಡಿದು ನೀವು ಜನವರಿ 14ರಿಂದ ಹಿಡಿದು ಜುಲೈ 14 ಈ 6 ತಿಂಗಳ ಕಾಲ ಏನೊಂದು ಹಗಲಿನ ಡ್ಯೂರೇಷನ್ ಜಾಸ್ತಿ ಇರುತ್ತೆ, ಉತ್ತರಾಯಣ. ರಾತ್ರಿ ಕಡಿಮೆ ಇರುತ್ತೆ. ಸರಿ, ಇದು ಮ್ಯಾಕ್ಸಿಮಿಟಿಯನ್ನು ಮುಟ್ತಾ ಮಧ್ಯದ 6 ತಿಂಗಳು ಅಂದ್ರೆ ಜನವರಿ 14ರಿಂದ ಫೆಬ್ರವರಿ 14, ಮಾರ್ಚ್ 14, ಮಾರ್ಚ್ 21ಕ್ಕೆ ನಮ್ಗೆಲ್ಲ ಗೊತ್ತಿದೆ. ಅಂದ್ರೆ ಮಾರ್ಚ್ 21ಕ್ಕೆ ವರ್ಷದ ಅತಿ ದೀರ್ಘ ಹಗಲು ಇರುವಂತ ಅದು ಈ ಉತ್ತರಾಯಣದಲ್ಲೇ ಬರುತ್ತೆ. ಸರಿ, ಅದಕ್ಕೆ ಸರಿಯಾಗಿ 6 ತಿಂಗಳಿಗೆ ಸೆಪ್ಟೆಂಬರ್ 21ಕ್ಕೆ ರಾತ್ರಿ ದೀರ್ಘವಾಗಿರುತ್ತೆ. ರಾತ್ರಿಯ ಟೈಮ್ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಅದು ದಕ್ಷಿಣಾಯನದಲ್ಲಿ ಬರುವಂತದ್ದು. ಉತ್ತರಾಯಣವನ್ನ ಪುಣ್ಯಕಾಲ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ಉತ್ತರಾಯಣ 6 ತಿಂಗಳನ್ನ ದೇವತೆಗಳ ಹಗಲು ಅಂತ ಕರೀತಾರೆ. ನಮ್ಮ ಇಡೀ 1 ವರ್ಷ ದೇವತೆಗಳಿಗೆ 1 ದಿನ. ಸರಿ, ಅದಕ್ಕೆ ಹಾಗಾಗಿ ಉತ್ತರಾಯಣದ 6 ತಿಂಗಳನ್ನ ದೇವತೆಗಳಿಗೆ ಹಗಲಿದ್ದ ಹಾಗೆ.
ಉತ್ತರಾಯಣದ ಆಮೇಲೆ ದಕ್ಷಿಣಾಯನದ 6 ತಿಂಗಳು ದೇವತೆಗಳಿಗೆ ರಾತ್ರಿ ಇದ್ದ ಹಾಗೆ. ರಾತ್ರಿ ಏನಿದ್ರು ರಾಕ್ಷಸರ ಕಾಲ, ಹಗಲಿ ಏನಿದ್ರು ದೇವತೆಗಳ ಕಾಲ ಅನ್ನೋದು ನಿಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ. ಹಾಗಾಗಿ ಇದು ಹಗಲು ದೇವತೆಗಳಿಗೆ ಇಷ್ಟವಾಗಿರೋದ್ರಿಂದ ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಉತ್ಸವಗಳು, ಅದಕ್ಕಾಗಿಯೇ ವಿವಾಹ, ಉಪನಯನ, ಗೃಹ ಪ್ರವೇಶ ಏನೇ ಮಾಡೋದಿದ್ರು ಈ ಉತ್ತರಾಯಣದಲ್ಲಿ ಮಾಡ್ರಿ ಅಂತ ಹೇಳ್ತಾರೆ. ದೇವರಿಗೆ ರಥೋತ್ಸವಗಳನ್ನ ಮಾಡೋದಿದ್ರು ಸಹ ಮಾಘಾದಿ ಪಂಚಕಾಂತರ ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ತಿಂಗಳಲ್ಲಿ ಪಂಚಕ ಇದರಲ್ಲೇ ಮಾಡ್ರಿ ಅಂತ ಹೇಳ್ತಾರೆ. ದೇವತೆಗಳಿಗೆ ಸಂಬಂಧಪಟ್ಟ ಎಲ್ಲಾ ರಥೋತ್ಸವಗಳು ಸಾಮಾನ್ಯವಾಗಿ ಬರೋದು ಇದರಲ್ಲಿ. ಈ ತಿಂಗಳು ಈ ಅವಧಿ ಯುಗಾದಿ, ರಾಮ ಹುಟ್ಟಿರೋದು, ಹನುಮ ಜಯಂತಿ ಇತ್ಯಾದಿಗಳೆಲ್ಲ ಇದೇ ಸಂದರ್ಭದಲ್ಲಿ ಬರೋದನ್ನ ನಾವು ಕಾಣ್ತೇವೆ. ಇದು ಈ ಸಂಕ್ರಾಂತಿಯ ವಿಶೇಷತೆ ಅಂತ. ಇವಾಗ ಏನಾಗುತ್ತೆ, ಸಾಮಾನ್ಯವಾಗಿ ಜನವರಿ 14ಕ್ಕೆ ಸೂರ್ಯ ಧನುರಾಶಿ, ಈಗಾಗಲೇ ಧನುರ್ಮಾಸ ಅಂತ ಹೇಳಿದ್ವಿ. ನಮ್ಗೆಲ್ಲರಿಗೂ ಗೊತ್ತಿದೆ, ಧನುರ್ಮಾಸದಲ್ಲಿ ಎಲ್ಲಾ ಕಡೆಗೂ ದೇವಸ್ಥಾನಗಳಲ್ಲಿ ಪೂಜೆ ಆಗ್ತಾ ಇತ್ತು ಬೆಳಗ್ಗೆ. ಆ ಧನುರ್ಮಾಸ ಅಂತಂದ್ರೆ ಸೂರ್ಯ ಧನುರಾಶಿಗೆ ಪ್ರವೇಶ ಮಾಡಿದ್ದ ಆ ಕಾಲ. ಅದು ಜನವರಿ 14ಕ್ಕೆ ಮುಗಿಯುತ್ತೆ. ಜನವರಿ 14ನೇ ತಾರೀಕು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದರಿಂದ ಮಕರ ಸಂಕ್ರಮಣ ಅಂತ ನಾವು ಕರಿತೀವಿ. ಈ ಸಲ ಏನಾಗಿದೆ ಅಂತಂದ್ರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಯಾವಾಗ ಸಾಮಾನ್ಯವಾಗಿ ಜನವರಿ 14ಕ್ಕೆ ಬರೋದು ಸಾಮಾನ್ಯ. ಕೆಲವು ಸಲ 15ಕ್ಕೂ ಬರುತ್ತೆ. ಈ ಸಲ 15ನೇ ತಾರೀಕು ಬಂದಿದೆ. 15 ಆಚರಣೆ 15ನೇ ತಾರೀಕು ಮಾಡಬೇಕು ಅಂತ ಅನೇಕ ಪಂಚಾಂಗಗಳಲ್ಲಿ ಹಾಕಿದ್ದಾರೆ. ಧಾರವಾಡ ಪಂಚಾಂಗ ಮತ್ತು ಬೇರೆ ಬೇರೆ ಪಂಚಾಂಗ ಇತ್ಯಾದಿಗಳಲ್ಲಿ. ಇಷ್ಟೇ ಅಲ್ಲದೇನೆ ಬಹಳ ರೇರ್ ಕೇಸ್ ಅಲ್ಲಿ 16ನೇ ತಾರೀಕು ಜನರಿಗೆ ಒಂಥರ ಗೊಂದಲ, ಜನವರಿಗೆ ಇಲ್ಲ ಗೊಂದಲ ಇಲ್ಲ ಅಂತ ಅನ್ಸುತ್ತೆ. ಪಂಚಾಂಗದಲ್ಲಿ ಸರಿಯಾಗಿ ಹಾಕಿದ್ದಾರೆ, 15ನೇ ತಾರೀಕು ಅದನ್ನ ಹಾಕಿದ್ದಾರೆ. ಯಾಕಂದ್ರೆ ರಾತ್ರಿ ಪ್ರವೇಶ ಆಗತ್ತೆ. ಅದು ರಾತ್ರಿ ಪ್ರವೇಶ ಆಗಿದ್ರಿಂದ ಮಾರನೇ ದಿನ ಆಚರಿಸಬೇಕು ಅಂತ ಹೇಳಿ ಅದಕ್ಕೆ ಧರ್ಮ ಸಿಂಧು, ನಿರ್ಣಯ ಸಿಂಧು ಇವುಗಳೆಲ್ಲದರದ್ದು ಆಧಾರವನ್ನು ಕೊಟ್ಟಿದ್ದಾರೆ. ಸೂರ್ಯ ಮಕರ ರಾಶಿಗೆ ಯಾವಾಗ ಪ್ರವೇಶ ಮಾಡ್ತಾನೆ ಅನ್ನೋದನ್ನ ಲೆಕ್ಕ ಹಾಕಿ ಅಂತಹ ಸಂದರ್ಭದಲ್ಲಿ ಯಾವಾಗ ಆಚರಿಸಬೇಕು, ಹೇಗೆ ಆಚರಿಸಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಅನೇಕ ಪಂಚಾಂಗಗಳಲ್ಲಿ ಈ ಬಾರಿ ಜನವರಿ 15 ಆಚರಿಸಬೇಕು. ದೇವಸ್ಥಾನಗಳಲ್ಲಿ ಕೂಡ ಹಾಗೆ ಮಾಡ್ತಾರೆ ಸಾಮಾನ್ಯವಾಗಿ. ಇದು ಅಲ್ದೇನೆ ಇನ್ನೂ ಒಂದು ಮಾತಿದೆ, ರೂಢಿ ಶಾಸ್ತ್ರೈಹಿ ಬಲೀಯಸಿ ಅಂತ ಒಂದು ಮಾತು. ಏನು ಅಂತಂದ್ರೆ, ನಮ್ಮ ರೂಢಿ ಸಂಪ್ರದಾಯ ಶಾಸ್ತ್ರ ಅನ್ನೋದು, ರೂಢಿ ಅಂತ ಅನ್ನೋದು ಶಾಸ್ತ್ರಕ್ಕಿಂತಲೂ ಬಹಳ ಶ್ರೇಷ್ಠವಾದ ಅಂತ ಹೇಳ್ತಾರೆ. ನಿಮ್ಮ ಪದ್ಧತಿಯ ಪ್ರಕಾರ ಏನಾರ ಆಚರಣೆಗಳು ಮಾಡೋದಿದ್ರೆ ಅದು ಹಿಂದೆ ಮುಂದೆ ನೀವು ಮಾಡ್ಕೊಳ್ಳಿಕ್ಕೆ ಸ್ವಾತಂತ್ರ್ಯವನ್ನ ನಮ್ಮ ಹಿರಿಯರು ನಮಗೆ ಕೊಟ್ಟಿರೋದನ್ನ ನಾವು ಕಾಣ್ತೇವೆ. ಆದ್ರೆ ಈ ಸಲ ಮಾತ್ರ 15ನೇ ತಾರೀಕು ಅಂತ ಹಾಕಿದ್ದಾರೆ ಪಂಚಾಂಗಗಳಲ್ಲಿ. ವಿಶೇಷ ಅಂತಂದ್ರೆ ಸಾಮಾನ್ಯವಾಗಿ 14, 15 ಬರುತ್ತೆ. ರೇರ್ ಅಂತ ಹೇಳ್ತೀವಲ್ಲ, ಅಪರೂಪ ಅಂತಂದ್ರೆ 16ನೇ ತಾರೀಕು ಬಂದಿರೋದು ಉಂಟು. ರೇರ್ ಏನು ರೇರೆಸ್ಟ್ ಇನ್ ರೇರ್ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಸಲ 17ನೇ ತಾರೀಕು ಬಂದಿರೋ ಆಚರಣೆ ಮಾಡಿರೋದನ್ನ ನಾವು ನೋಡಿದ್ದೇವೆ. ಅದಕ್ಕೆ 17ನೇ ತಾರೀಕು ಬಂದಿದೆ. ಇದು ಬಹಳ ಅಂದ್ರೆ ಬಹಳ ಅಪರೂಪ. ಎಷ್ಟೋ ಏನು ದಶಕಗಳ ನಂತರ ಬರ್ತಕ್ಕಂಥದ್ದು ಆ ತರ ಬಂದಿರೋದು. ಈ ಸಂಕ್ರಾಂತಿ ಹಬ್ಬ ಎಷ್ಟು, ಈಗ ಉದಾಹರಣೆಗೆ ರಾಮ ನವಮಿ ಆದ್ರೆ ರಾಮನ ಹುಟ್ಟಿದ ದಿವಸ ಇಷ್ಟು ವರ್ಷಗಳ ಹಿಂದೆ ಅಂತ ಒಂದು ಲೆಕ್ಕಾಚಾರ ಇದೆ. ಅದೇ ರೀತಿ ಕೃಷ್ಣಾಷ್ಟಮಿ ಆದ್ರೆ ಒಂದು ಲೆಕ್ಕಾಚಾರ ಇದೆ. ಶಿವರಾತ್ರಿ ಅಂದ್ರೆ ಶಿವನ ಒಂದು ಏನು ಶಿವ ಪಾರ್ವತಿ ಇದು ಕಲ್ಯಾಣ ದಿನ ಅಂತಿದೆ. ಈ ಯುಗಾದಿ ಅನ್ನೋದು ಅಥವಾ ಈ ಸಂಕ್ರಾಂತಿ ಅನ್ನೋದು ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಕಾಲಗಣನೆ ಇಷ್ಟು ಸಮಯದಿಂದ ಶುರುವಾಯ್ತು ಅಂತ ಇದೆ. ಖಂಡಿತ ಇದೆ. ವಿಶೇಷ ಏನು ಅಂತಂದ್ರೆ, ಯಾವಾಗ ಭಾರತೀಯ ಜ್ಯೋತಿಷ್ಯದಲ್ಲಿ ಕ್ಯಾಲ್ಕುಲೇಷನ್ ಅನ್ನು ಶುರು ಮಾಡಿದ್ವಿ, ನಮ್ಗೆ ಜ್ಯೋತಿಷ್ಯ ಅಂತ ಹೇಳಿ ನಾವು ತಿಳ್ಕೊಂಡಿರೋದು ಏನು ಅಂತಂದ್ರೆ, ನಾವು ಕುಂಡ್ಲಿ ನೋಡೋದೇ ಜ್ಯೋತಿಷ್ಯ ಅನ್ಕೊಂಡಿದ್ವಿ. ಕೃಷ್ಣ ಅವರೇ ಅದಲ್ಲ ಜ್ಯೋತಿಷ್ಯ. ಜ್ಯೋತಿಷ್ಯ ಏನು ಅಂತಂದ್ರೆ ಭಾರತೀಯ ಕಾಲಗಣನೆಯೇ ಜ್ಯೋತಿಷ್ಯ. ಅದಕ್ಕೇನೆ ನಮ್ಮಲ್ಲಿ ಏನ್ ಮಾಡಿರ್ತೀವಿ ನಾವು, ಫಲ ಜ್ಯೋತಿಷ್ಯವನ್ನೇ ಏನೋ ಒಂದ್ ಚೂರು ಪಾರ ತಿನ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ತಿಳ್ಕೊಂಡು ನಿಮ್ಗೆ ಹಾಗಾಗಿದೆ, ಶಾಂತಿ, ಫಲ ಜ್ಯೋತಿಷ್ಯವೇ ಜ್ಯೋತಿಷ್ಯ ನಿಜವಾದ ಜ್ಯೋತಿಷ್ಯ ಏನು ಅಂತಂದ್ರೆ ನೋಡಿ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಭಾರತೀಯರ ಕ್ಯಾಲ್ಕುಲೇಷನ್ ಎಷ್ಟು ವಿಶೇಷ ಅಂತಂದ್ರೆ, ನಾವೆಲ್ಲರೂ ಸಾಮಾನ್ಯವಾಗಿ ಏನಾದ್ರು ಒಂದು ವೈಜ್ಞಾನಿಕ ವಿಚಾರ ಬಂತು ಅಂದ್ರೆ ವಿದೇಶದ ಕಡೆಗೆ ಮುಖ ಮಾಡ್ತೀವಿ. ಅಲ್ಲಿ ಹಾಗಿದೆ, ಹೀಗಿದೆ, ಹಂಗೆ ಹೀಗೆ ಅಂತ ಹೇಳ್ತೀವಿ. ಗ್ರಹಣಗಳು ಯಾವಾಗ ಆಗತ್ತೆ ಅಂತ ಹೇಳಿ ನಾಸಾ ಪ್ರಿಡಿಕ್ಟ್ ಮಾಡುತ್ತೆ, ಅಮೆರಿಕದ್ದು. ಆ ನಾಸಾ ಪ್ರಿಡಿಕ್ಟ್ ಮಾಡೋದು ಇಷ್ಟೊತ್ತಿಗೆ ಗ್ರಹಣ ಹಿಡಿಯತ್ತೆ, ಸೂರ್ಯ ಗ್ರಹಣ ಇಷ್ಟೊತ್ತಿಗೆ ಹಿಡಿಯುತ್ತೆ, ಇಷ್ಟೊತ್ತಿಗೆ ಚಂದ್ರಗ್ರಹಣ ಹಿಡಿಯುತ್ತೆ, ಇಷ್ಟೊತ್ತೆ ಹಿಡಿಯುತ್ತೆ ಅಂತ. ವಿಶೇಷ ಅಂತಂದ್ರೆ ನಾಸಾ ಪ್ರಿಡಿಕ್ಟ್ ಮಾಡಿರ್ತಕ್ಕಂತಹ ಗ್ರಹಣ 27 ಸಲ ಫೇಲ್ಯೂರ್ ಆಗಿದೆ. 27 ಟೈಮ್ಸ್ ಅದ್ರದ್ದು ಕ್ಯಾಲ್ಕುಲೇಷನ್ ತಪ್ಪಾಗಿದೆ. ಆದ್ರೆ ಭಾರತೀಯ ಪಂಚಾಂಗದ ಹಾಕಿರ್ತಕ್ಕಂತಹ ಗ್ರಹಣದ ಏನು ಗ್ರಹಣ ಹಿಡಿಯುವ ಕಾಲ, ಮಧ್ಯಕಾಲ, ಮೋಕ್ಷ ಕಾಲ ಇವತ್ತಿನ ತನಕ ಒಂದೇ ಒಂದು ಸಲ ತಪ್ಪಾಗಿಲ್ಲ ಅನ್ನೋದ್ರಲ್ಲಿ ನಮ್ಮವರ ಕ್ಯಾಲ್ಕುಲೇಷನ್ ಎಷ್ಟು ಗಟ್ಟಿ ಇದೆ ಅನ್ನೋದು ಗೊತ್ತಾಗುತ್ತೆ.
ಹಾಗಾಗಿ ಈಗ ಏನ್ ಮಾಡಿದ್ದಾರೆ ನಾಸಾದವ್ರು ಇದೊಂಥರ ಸಂಪ್ರದಾಯನೇ ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ ಅವರು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಆದ್ಮೇಲೆ ಅನೌನ್ಸ್ ಮಾಡಕ್ಕಿಂತ ಮುಂಚೆ ಭಾರತೀಯರು ಕೇಳ್ತಾರೆ ಏನ್ರಪ್ಪ ನಾವ್ ಈ ತರ ಮಾಡಿದೀವಿ, ಸರಿ ಇದೆಯಾ, ನಿಮ್ದು ಮ್ಯಾಚ್ ಆಗ್ತಾ ಇದೆಯಾ ಅಂತ. ಇದು ಮ್ಯಾಚ್ ಆಗ್ತಾ ಇದೆ ಅಂತ ಆಮೇಲೆ ಅವರು ರಿಲೀಸ್ ಮಾಡ್ತಾರೆ. ಈ ತರ ಅವ್ರು ಅನ್ಕೊಂಡಿದ್ದಾರೆ. ಹಾಗಾಗಿ ಈ ಸಂಕ್ರಮಣದ ಗಣನೆ ಯಾವಾಗ ಶುರುವಾಯ್ತು ಅಂದ್ರೆ, ಯಾವಾಗ ನಾವು ಸೌರಮಾನ ಪಂಚಾಂಗ ಸೋದೆಯನ್ನ ಬೇಸಾಗಿ ಇಟ್ಕೊಂಡು ನಾವು ಜ್ಯೋತಿಷ್ಯವನ್ನ ರೂಢಿಗೆ ತಂದ್ಕೊಂಡು ಅವಾಗಿಂದ ಶುರು ಆರಂಭ ಆಯ್ತು. ಯಾಕೆಂದ್ರೆ ಇದ್ರದ್ದು ಉಲ್ಲೇಖ ರಾಮಾಯಣಕ್ಕಿಂತ ಹಿಂದಿನಿಂದಲೂ ಬಂದಿದ್ದುಂಟು, ಆಮೇಲೆ ಇವುಗಳಲ್ಲೂ ಬಂದಿದ್ದುಂಟು, ಮಂತ್ರಗಳಲ್ಲೂ ಅನೇಕ ಕಡೆ ಉಲ್ಲೇಖಗಳನ್ನ ಕಾಣ್ತೇವೆ, ಸ್ಮೃತಿಗಳಲ್ಲಿ ಕಾಣ್ತೇವೆ, ನಿರ್ಣಯ ಸಿಂಧುನಲ್ಲಿದೆ, ಆಮೇಲೆ ಧರ್ಮ ಸಿಂಧುನಲ್ಲಿದೆ. ಇವೆಲ್ಲವೂ ಸಹ ಬಹಳ ಇದರ ಪುರಾತನತೆಯನ್ನ, ಇದರ ಪ್ರಾಮುಖ್ಯತೆಯನ್ನ ಹೇಳುತ್ತೆ. ಇದು ಈ ಹಬ್ಬ ನನಗನ್ಸೋದೇನು ಅಂತಂದ್ರೆ, ನಮ್ಮ ಎಂತಹ ಒಬ್ಬ ಏನು ಹಳ್ಳಿಗರಾಗಿರ್ಲಿ, ಅನಕ್ಷರಸ್ಥರಾಗಿರ್ಲಿ ಅಥವಾ ಅವಿದ್ಯಾವಂತರಾಗಿರ್ಲಿ, ಯಾರೇ ಆಗಿದ್ರು ಸಹ ಈ ಹಬ್ಬವನ್ನು ಆಚರಿಸುವುದರ ಮೂಲಕ ಜ್ಯೋತಿಷ್ಯಕ್ಕೆ ಅಥವಾ ಜ್ಯೋತಿರ್ಗಣಿತಕ್ಕೆ ಅವರು ಕೊಟ್ಟಿರುವ ಗೌರವ, ಬೆಲೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಅದನ್ನ ಕೇಳ್ಬೇಕು ಅಂತಂದ್ರೆ, ಈ ಸಂಕ್ರಾಂತಿ ಬೇರೆ ಬೇರೆ ಹಬ್ಬಕ್ಕೆ ಬೇರೆ ಬೇರೆ ರೀತಿಯಾದ ಪೂಜೆಗಳು, ಪುನಸ್ಕಾರಗಳು ಮತ್ತು ಅದಕ್ಕೆ ಕಟ್ಟುಪಾಡುಗಳು ಅಥವಾ ನಿಯಮಗಳಿದಾವೆ. ಸಂಕ್ರಾಂತಿಗೆ ಆತರ ನಿಯಮಗಳೇನು ಇದ್ದಂಗಿಲ್ಲ. ಯಾಕಂದ್ರೆ ಇಷ್ಟೇ ಹೊತ್ತಿಗೆ ಪೂಜೆ ಮಾಡ್ಬೇಕು ಅಥವಾ ಇಷ್ಟೇ ಹೊತ್ತಿಗೆ ಇಂಥದ್ದೇ ರೀತಿಯಲ್ಲಿ ಮಾಡ್ಬೇಕು ಅನ್ನೋದಿಲ್ಲ. ಅವರವರ ಭಾವಕ್ಕೆ, ಅವರವರ ಶಕ್ತಿಗೆ ಅನುಸಾರವಾಗಿ ಅದನ್ನ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಮಾಡಬಹುದು. ಅದಕ್ಕೊಂದು ಹೊತ್ತು ಅಂತ ಇದೆಯಾ, ಇಂಥದ್ದೇ ಹೊತ್ತಲ್ಲಿ ಮಾಡ್ಬೇಕು, ಆ ತರದ್ ಏನಾದ್ರು ಇದೆಯಾ? ಬಹಳ ಸೊಗಸಾದ ಪ್ರಶ್ನೆ ಕೇಳಿದೆ. ಇದು ಹೇಗೆ ಅಂದ್ರೆ, ಇದಕ್ಕೆ ನಮ್ಮಲ್ಲಿ ನಿರ್ಣಯಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ ಯಾವಾಗ ಮಾಡ್ಬೇಕು ಅಂತ. ಅಂದ್ರೆ ಸಾಮಾನ್ಯವಾಗಿ ಉತ್ತರಾಯಣ ಪ್ರವೇಶ ಆದ್ಮೇಲೆ 20 ಘಳಿಗೆಯ ಒಳಗಡೆಗೆ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಅಂದ್ರೆ 20 ಉತ್ತರಾಯಣ ಪ್ರವೇಶ ಆದ ಗಂಟೆ 1 ಘಳಿಗೆಗೆ 24 ನಿಮಿಷ ಅಂತ ಹೇಳ್ತೀವಿ. 20 × 24 ಲೆಕ್ಕ ಹಾಕೊಳ್ಳಿ, ಅಂದ್ರೆ 240 ಆಯ್ತು. ಅಂದ್ರೆ 240 ಅಂದ್ರೆ 6×4 24 ಅಂದ್ರೆ 4 hours ಒಳಗಡೆಗೆ ನೀವು ಈ ಹಬ್ಬವನ್ನ ಆಚರಣೆ ಮಾಡ್ರಿ. ಅಂದ್ರೆ ಈಗ 15 ಅಂತ ನಾವು ತೀರ್ಮಾನ ಮಾಡಿರೋದ್ರಿಂದ 15ನೇ ತಾರೀಕಿನ ದಿವಸ 12 ಗಂಟೆ ಒಳಗೆ ಹಾಗೆ ಇಟ್ಕೊಳ್ಬಹುದು ಮಧ್ಯಾಹ್ನ. ಅಂದ್ರೆ ಹಾಗಾದ್ರೆ ಊಟನೂ ಅವಾಗೆ ಮಾಡ್ಬೇಕಾ? ಅದೆಲ್ಲ ಅವ್ರು ಹೇಳ್ತಾ ಇರೋದು. ಆಚರಣೆಯನ್ನ ಇದರಲ್ಲಿ ಗ್ರಹಣದ ಏನು ಸಂಕ್ರಮಣದ ಆಚರಣೆಗೆ 6 ಬಹಳ ಮುಖ್ಯವಾದ್ದು. ಯಾವುದು ಅಂದ್ರೆ, ಮೊದಲನೇದಾಗಿ ಏನು ಉತ್ತರಾಯಣಕ್ಕೆ ಸೂರ್ಯ ಪ್ರವೇಶ ಮಾಡಿದಾಗ, ಮಕರ ರಾಶಿಗೆ ಪ್ರವೇಶ ಮಾಡಿದಾಗ, ಪ್ರವೇಶ ಮಾಡಿದ ಮೇಲೆ ನಾನು ಹೇಳಿದ್ನಲ್ಲ 20 ಘಳಿಗೆಯ ಒಳಗೆ ಅಂತಂದ್ರೆ ಎಳ್ಳು ಹಚ್ಕೊಂಡು ಸ್ನಾನ ಮಾಡಬೇಕು. 6 ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. 6 ಬಹಳ ಮುಖ್ಯವಾದ್ದು. ಒಂದು ಸ್ನಾನ, ಇನ್ನೊಂದು ದೇವರಿಗೆ ಸಮರ್ಪಣೆ, ನೈವೇದ್ಯ ಮಾಡಬೇಕು ಎಳ್ಳನ್ನ, ಆಮೇಲೆ ಇನ್ನೊಂದು ತರ್ಪಣ, ಹಿರಿಯರಿಗೆ ತರ್ಪಣವನ್ನು ಕೊಡ್ಬೇಕಾದ್ದು, ಆಮೇಲೆ ಹೋಮ, ಆಮೇಲೆ ದಾನ, ಆಮೇಲೆ ಭಕ್ಷಣ. ಇವಿಷ್ಟು ಈ 6 ಇದು ಏನು ಸಂಕ್ರಮಣ ಕಾಲದಲ್ಲಿ ಮುಖ್ಯವಾಗಿ ಉತ್ತರಾಯಣ ಕಾಲದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವತ್ತು ಇದನ್ನ ಏನ್ ಮಾಡ್ಬೇಕು, ಈಗ ನೀವು ಕೇಳಿದಿಲ್ಲ ಇದನ್ನ ಹಬ್ಬವನ್ನು ಹೆಂಗ ಆಚರಣೆ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಶಾಸ್ತ್ರಕಾರ ಹೇಳ್ತಾರೆ ಎಳ್ಳು ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ. ಈ ಎಳ್ಳು ಹಚ್ಕೊಂಡು ಸ್ನಾನ ಮಾಡ್ಬೇಕು ಅನ್ನೋದ್ರಲ್ಲಿ ನನಗನ್ಸುತ್ತೆ ಕೃಷ್ಣ ಅವರೇ, ಇದ್ರ ಬಗ್ಗೆ ಎಂತ ಒಂದು ತಾತ್ವಿಕವಾದ ಒಂದು ಏನು ನಮ್ಮ ಹಿರಿಯರ ಕಂಡುಕೊಂಡಿದ್ರು ಅಂತ. ನಮ್ಗೆ ವೈಜ್ಞಾನಿಕತೆ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ. ನಾವೆಲ್ಲ ಈಗ ಏನ್ ಮಾಡ್ತೀವಿ ಅಂದ್ರೆ, ಮೈ ಹೊಡಿತು ಅಂತ ಹೇಳಿಗೆ ಏನೇನೋ ಕ್ರೀಮ್ ಹಚ್ಕೊಳ್ತೀವಿ. ಚಳಿಗಾಲ ಮೈ ಹೊಡಿತಾ ಇದೆ ಅಂತ ಏನೇನೋ ಕ್ರೀಮ್ ಹಚ್ಕೊಳ್ತೀವಿ. ತಿಲ ಅಂದಿನ್ಲೆ ತೈಲ ಅಂದ್ರೆ ಎಣ್ಣೆ ಅಂತ, ತಿಲದಿಂದ ಬಂದಿದ್ರಿಂದ ಒಂದು ತೈಲ ಅಂತ ಕರೆಯೋದು. ಅದನ್ನ ಮೈ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಮೈ ಕೈ ಒಡೆಯೋದು ಕಡಿಮೆ ಆಗುತ್ತೆ. ನೋಡಿ, ಅವರ ನಮ್ಮ ಪೂರ್ವಿಕರ ಚಿಂತನೆ ಎಷ್ಟು ವೈಜ್ಞಾನಿಕವಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಎಳ್ಳು ಹಚ್ಕೊಂಡು ಸ್ನಾನ ಮಾಡಬೇಕು ಅವತ್ತಿನ ದಿನ. ಅದ ಆದ್ಮೇಲೆ ದೇವರಿಗೆ ಪೂಜೆ ಮಾಡಿದ್ಮೇಲೆ ನಾವು ಯಾವುದನ್ನ ನಾವು ಬಳಸ್ತೀವೋ ಅದನ್ನ ದೇವರಿಗೂ ಸಮರ್ಪಣೆ ಮಾಡಬೇಕು. ಯಾಕೆ ಅಂತಂದ್ರೆ, ದೇವರಿಗೆ ಸಮರ್ಪಣೆ ಮಾಡಿದಾಗ ಅದು ನೈವೇದ್ಯ. ನಾವು ಇಡೋ ತನಕ ಅದು ಅದಕ್ಕೆ ತಿನ್ನುವ ವಸ್ತು, ಆದ್ರೆ ದೇವರಿಗೆ ಇಟ್ಟ ಮೇಲೆ ಅದು ಪ್ರಸಾದ ಆಗತ್ತೆ. ಆದ್ರಿಂದ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ. ದೇವರಿಗೆ ಸಮರ್ಪಣೆ ಮಾಡಿ ಆದ್ಮೇಲೆ ನಮ್ಮ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಏನಪ್ಪಾ ಅಂತಂದ್ರೆ, ಮನುಷ್ಯ ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ದೇವ ಕಾರ್ಯ ಪಿತೃಕಾರ್ಯಗಳನ್ನ ಬಿಡಬಾರದು ಅಂತ ದೇವರಿಗೆ ಸಮರ್ಪಣೆ ಮಾಡಿದ್ವಿ. ಹಾಗಾದ್ರೆ ಸಂಕ್ರಾಂತಿ ಅಂತ ಇಂತಹ ಸಂಕ್ರಮಣದಂತಹ ವಿಶೇಷ ದಿನಗಳಲ್ಲಿ ಪಿತೃಗಳಿಗೆ ಏನು ಮಾಡೋದ್ ಬೇಡವೆ? ಮಾಡಬೇಕು. ಅವಾಗ ಏನ್ ಮಾಡ್ಬೇಕು? ಪಿತೃಗಳ ಹೆಸರಿನಲ್ಲಿ ಆ ಎಳ್ಳಿನಿಂದ ತರ್ಪಣವನ್ನು ಕೊಡಬಹುದು. ಇದು 3ನೇ ಕಾರ್ಯ ನಾವು ಮಾಡ್ತಾ ಇರೋದು. ಇದು ಆದ ಮೇಲೆ ಏನು ಅಂತಂದ್ರೆ, ಋಷಿಗಳು ನಮ್ಗೆ ಮಂತ್ರವನ್ನು ಕೊಟ್ಟಿರೋದ್ರಿಂದ ಆ ಮಂತ್ರಗಳನ್ನೇ ಬಳಸಿ ಎಳ್ಳಿನಿಂದ ಹೋಮವನ್ನು ಮಾಡಬೇಕು. ಸರಿ, ಅವಾಗ ದೇವಋಣ, ಋಷಿ ಋಣ, ಪಿತೃಋಣ 3 ಋಣ ತೀರಿಸಿದಾಗ ಆಯ್ತು. ಇದಾದ್ಮೇಲೆ
ಯಾವಾಗ್ಲೂ ಅಷ್ಟೇನೆ ಏನು ನಮ್ಗೆ ಸರ್ವಜ್ಞ ಹೇಳಿರ್ತಕ್ಕಂಥ ಒಂದು ಮಾತಿದೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತು ಎನ ಬೇಡ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾನಲ್ಲ. ಯಾವಾಗ್ಲೂ ಅಷ್ಟೇನೆ, ಯಾವಾಗ್ಲೂ ಹಂಚಿ ತಿನ್ರಿ. ಹೌದು, ಇದು ನಮ್ಮ ಸಮಾಜದ ದೃಷ್ಟಿಕೋನ. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಪಾಲು ಅಲ್ವಾ? ಏನಾರು ಇರಲಿ, ಎಷ್ಟಾದ್ರೂ ಅದ್ರ ಪ್ರಮಾಣ ಇರ್ಲಿ, ಹಂಚಿ ತಿನ್ರಿ ಅಂತ. ಹಾಗಾಗಿ ಅದನ್ನ ಎಲ್ಲರಿಗೂ ಹಂಚಬೇಕು. ಇದು ದಾನ ಆಯ್ತು, ದಾನ ಆಯ್ತು. ಇದು ಆದ್ಮೇಲೆ ಮನುಷ್ಯ ತಾನು ತಿನ್ಬೇಕು ಭಕ್ಷಣ. ಈ 6 ಸಹ ಮಾಡಬೇಕು ಅಂತ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ್ದು ಅಂತಂದ್ರೆ, ಉತ್ತರಾಯಣ ಬಂದ್ 20 ಗಳಿಗೆಯ ಒಳಗಡೆಗೆ ಹಬ್ಬ ಆಚರಿಸಬೇಕು. ದಕ್ಷಿಣಾಯನ ಬಂದ ಮೇಲೆ ಆಚರಿಸೋದಲ್ಲ, ದಕ್ಷಿಣಾಯನ ಬರೋಕ್ಕಿಂತ 20 ಗಳಿಗೆ ಮುಂಚೆ ಅದನ್ನ ಆಚರಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಉತ್ತರಾಯಣದ ಆಚರಣೆ ಮತ್ತು ದಕ್ಷಿಣಾಯನದ ಆಚರಣೆ ಎರಡೂ ಸಹ ಉತ್ತರಾಯಣದಲ್ಲಿಯೇ ಬರುತ್ತೆ ಅಂತ, ಉತ್ತರಾಯಣದಲ್ಲಿಯೇ ಬರುತ್ತೆ ಅಂತ. ಅದನ್ನೂ ಸಹ ಸ್ನಾನ ಅಂತ, ಉತ್ತರಾಯಣ ಬಂದಾಗ ಉತ್ತರಾಯಣ ಬಂದ ಮೇಲೆ ಸ್ನಾನ ಮಾಡ್ಬೇಕು, ದಕ್ಷಿಣಾಯನ ಬರೋಕ್ಕಿಂತ ಮುಂಚೆ ಸ್ನಾನ ಮಾಡ್ಬೇಕು, ಪೂರ್ವದಲ್ಲಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಎರಡೂ ಆಚರಣೆಯು ಉತ್ತರಾಯಣದಲ್ಲಿಯೇ ಇದೆ. ಇದು ವಿಶೇಷತೆ. ಈಗ ಈ 6 ಆಚರಣೆಗಳು ಮಾಡ್ಬೇಕು ಅಂತ ಹೇಳಿದ್ವಿ. ಸಾಮಾನ್ಯ ಜನರಿಗೆ ಇದೆಲ್ಲ ಕಷ್ಟ ಅನಿಸ್ಬೋದು. ಅಂದ್ರೆ ಅವರವರು ಇವತ್ತಿನ ಕಾಲಕ್ಕೆ ತಕ್ಕಂತೆ ಈಗ ಒಂದು ಸಿಂಪಲ್ ಆಗಿ, ಅಂದ್ರೆ ಒಂದು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಖಾಲಿ ಎಳ್ಳು ಬೆಳ್ಳ ಹಚ್ಚೋದು, ಕೊಡೋದು, ಅಥವಾ ಕಬ್ಬು ಇಟ್ಕೊಡೋದು, ಈ ತರ ಮಾಡ್ತಾರೆ. ದೇವರಿಗೆ ಒಂದು ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಖಾಲಿ ಕಬ್ಬು ಹಂಚೋದನ್ನೇ ಮಾಡ್ತಾರೆ. ಇದನ್ನ ಒಂದು ಸಂಕ್ಷಿಪ್ತವಾಗಿ ಮಾಡೋದ್ರೆ ಹೆಂಗೆ ಮಾಡ್ಬೋದು? ಖಂಡಿತ ಮಾಡ್ಬೋದು. ಈಗ ನಾನು ಹೇಳಿದ್ರೆ 6ರಲ್ಲಿ ಕೃಷ್ಣ ಅವರಿಗೆ ಯಾವ್ದು ಕಷ್ಟ ಇದೆ? ಎಳ್ಳು ಹಚ್ಕೊಂಡು ಸ್ನಾನ ಮಾಡೋದ್ ಕಷ್ಟನಾ? ಏನಿಲ್ಲ. ಅವತ್ತು ಹಿಂಗೂ ಸ್ನಾನ ಮಾಡೋದು, ಒಂಚೂರು ಎಳ್ಳನ್ನು ಅರೆದು ಬಿಟ್ಟು ಎಲ್ಲೇ ಅರ್ದು ಹಚ್ಕೊಂಡು ಸ್ನಾನ ಮಾಡಿದ್ರೆ ಆ ಮೊದಲನೇ ವಿಧಿ ಮುಗೀತು. ದೇವ್ರಿಗೆ ನೀವು ಪೂಜೆ ಮಾಡ್ಬೇಕು ಅಂತ ಬೇರೆ ಏನು ಮಾಡ್ಬೇಕಾಗಿಲ್ಲ. ಒಂದು ಬಟ್ಟಲ್ಲಿ ದೇವ್ರಿಗೆ ಹಣ್ಣು ಕಾಯಿ ನೈವೇದ್ಯ ಮಾಡ್ತೀವಿ, ಅವತ್ತು ರೆಡಿ ಮಾಡಿರೋ ಎಳ್ಳನ್ನು ನೈವೇದ್ಯ ಮಾಡಿದ್ರೆ ದೇವ್ರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಿರ್ತಾರಲ್ಲ, ದೇವ್ರ ಇದು ನಿನ್ಗೆ ಅರ್ಪಣೆ ಅಂತ ಮುಗೀತು, ದೇವರಿಗೆ ಅರ್ಪಣೆ ಆಯ್ತು. ಆಯ್ತಾ? ಅದಕ್ಕೆ ಮಂತ್ರಬದ್ಧವಾಗಿ ಮಾಡಿದ್ರೆ ಒಳ್ಳೇದು. ಮಂತ್ರಬದ್ಧವಾಗಿ ಮಾಡ್ಲಿಲ್ಲ ತೊಂದ್ರೆ ಇಲ್ಲ ಅಂತ. ನಾವು ಹಾಲು ಕುಡಿಬೇಕಾದ್ರೆ ಅದ್ರಲ್ಲಿ ಏನೇನು ವಿಟಮಿನ್ ಸಿಗತ್ತೆ ಅಂತ ಕುಡಿದ್ರು ಅಷ್ಟೇ ಲಾಭ, ಅದನ್ನ ತಿಳ್ಕೊಳ್ಳದೆ ಕುಡಿದ್ರು ಅಷ್ಟೇ ಲಾಭ ಅಲ್ವಾ? ಅದರಿಂದ ಏನು ತೊಂದರೆ ಇಲ್ಲ. ಇನ್ನ ಹಿರಿಯರಿಗೆ ತರ್ಪಣ, ನಮಗೆ ತರ್ಪಣ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಆಯ್ತು. ನಿಮ್ಮಿಂದಲೇ ನಮ್ಮ ಜೀವನ ಬಂದಿದೆ, ನಮ್ಮ ಬದುಕು ಬಂದಿದೆ ಅಂತ ಅಂದುಕೊಂಡ್ರು ಸಹ ಅದ್ರದ್ದು ಫಲ ನಮಗೆ ಸಿಕ್ಕೇ ಸಿಗುತ್ತೆ. ಇದು ಹಿರಿಯರಿಗೆ ಅರ್ಪಣೆ ಮಾಡಿದಾಗ ಆಯ್ತು. ಇನ್ನು ಹೋಮ ಹವನ ಆದ್ರೆ ಮಾಡ್ಬೋದು, ಇಲ್ಲದೆ ಹೋದ್ರೆ ಅವತ್ತಿನ ದಿನ ದೇವಸ್ಥಾನಗಳಲ್ಲಿ ಅನೇಕ ಕಡೆ ನಡೀತಾ ಇರುತ್ತೆ. ಅಲ್ಲಿ ನಾವು ಏನಾದ್ರೂ ಒಂಚೂರು ಎಳ್ಳು ಗಿಳ್ಳು ಕೊಟ್ಟರು ಆಗತ್ತೆ. ಆಗ್ಲಿಲ್ಲ ತೊಂದ್ರೆ ಇಲ್ಲ, ನಮಸ್ಕಾರ ಮಾಡಿದ್ರಾಯ್ತು, ಅಥವಾ ಮನೆಯಲ್ಲೇ ಮಾಡಿದ್ರಾಯ್ತು. ನಾವ್ ಎಲ್ಲೋ ಇರ್ತೀವಿ, ನಮ್ಗದ್ ಮಾಡ್ಲಿಕ್ಕೆ ಆಗಿಲ್ಲ, ಹಂಚೋದಂತೂ ಖಂಡಿತ ಮಾಡೇ ಮಾಡ್ತೀವಿ. ನಮ್ಗೆ ತಿನ್ನೋದು ನಾವು ತಿಂತೀವಿ. ಹಾಗಾಗಿ ಈ 6 ಆಚರಣೆಯಲ್ಲಿ ನಮಗೆ ಹೆಚ್ಚು ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಆಗದೆ ಇರೋದು ಅಂದ್ರೆ 2 ಇರಬಹುದು. ಏನಂದ್ರೆ ಪಿತೃಗಳಿಗೆ ತರ್ಪಣ ಕೊಡ್ಲಿಕ್ಕೆ ಆಗದೆ ಇರ್ಬೋದು, ಹೋಮಕ್ಕೆ ಕೊಡ್ಲಿಕ್ಕೆ ಆಗದೆ ಇರ್ಬೋದು. ಹಿರಿಯರ ಹೆಸರನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ನಿಮ್ ಹೆಸರು ಹೇಳ್ಕೊಂಡು ನಾವು ತಿಂತಾ ಇದೀವಿ, ಹಂಚ್ತಾ ಇದೀವಿ ಅಂದ್ರೆ ಮುಗಿದೋಯ್ತು. ಅದ್ರಲ್ಲಿ ಹೋಮಕ್ಕೆ ಹತ್ರಲ್ಲಿ ದೇವಸ್ಥಾನದಲ್ಲಿದ್ರೆ ಕೊಟ್ರಾಯ್ತು, ಇಲ್ಲದೆ ಹೋದಿಲ್ಲ. ಇಷ್ಟು ಮಾಡಿದ್ರು ಆಗತ್ತೆ. ಇವತ್ತು ನಾವು ಸಂಕ್ರಾಂತಿಗೆ ಅನೇಕ ವಿಷಯಗಳು ನಾವು ತಿಳ್ಕೊಳ್ಳೋದೇ ಇದ್ವಿ. ಇವತ್ತು ನಿಮಗೆ ತಿಳ್ಕೊಂಡಂಗಾಯ್ತು, ನಮ್ಮ ವೀಕ್ಷಕರು ಕೂಡ ತಿಳ್ಕೊಂಡಂಗಾಯ್ತು. ಬಹಳ ಒಳ್ಳೆಯ ಒಂದು ಸಂದರ್ಶನ ಅಂತ ಇವತ್ತು ನಾವು ಅನ್ಕೊಂಡಿದೀವಿ. ಬಹಳಷ್ಟು ಮಾಹಿತಿಗಳನ್ನ ನಿರರ್ಗಳವಾಗಿ ನಮಗೆ ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ಎಲ್ಲರ ನಮ್ಮ ಚಾನೆಲ್ನ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಿಮ್ಮ ಸಹಕಾರ ನಮ್ಮ ಜೊತೆ ಯಾವಾಗ್ಲೂ ಹೀಗೆ ಇರಲಿ. ಕೊನೆಯದಾಗಿ ವೀಕ್ಷಕರಿಗೆ ಮಾಹಿತಿಯನ್ನು ಆಗ್ಲಿ. ಖಂಡಿತ. ಉತ್ಸವ ಪ್ರಿಯಾಹಿ ದೇವಾಹ ಅಂತ ಹೇಳ್ತಾರೆ. ಮನುಷ್ಯನಿಗೂ ಅಷ್ಟೇನೆ, ಮನುಷ್ಯನ ಜೀವನದಲ್ಲಿ ಲವಲವಿಕೆ ಇರಬೇಕು ಅಂದ್ರೆ ಹಬ್ಬ ಹುಣ್ಣಿಮೆಗಳನ್ನ ಆಚರಣೆಯನ್ನು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಮನುಷ್ಯನಿಗೆ ಏಕತಾನತೆಯ ಬದುಕು ಅವಾಗ ಅದರಲ್ಲೇ ಒಂದು ಸಂತೋಷವನ್ನು ತುಂಬುತ್ತೆ. ಈ ಹಬ್ಬದ ವಿಶೇಷತೆ ಅಂತಂದ್ರೆ ಸಮಾಜದಲ್ಲಿ ಎಲ್ಲರನ್ನು ಬೆಸೆಯತಕ್ಕಂತ ಹಬ್ಬ ಇದು. ಇಂಥವರಿಗೆ ಎಳ್ಳನ್ನು ಹಂಚಿ ಇಂಥವರಿಗೆ ಕೊಡಿ ಅಂತ ಹೇಳೋದಿಲ್ಲ. ಇದು ರೈತರ ಬೆಳೆಗೆ ಒಂದು ಬೆಲೆಯನ್ನು ಕಟ್ಟುವಂತಹ, ಅದಕ್ಕೊಂದು ಗೌರವ ಸೂಚಿಸ್ತಕ್ಕಂತ ಒಂದು ಹಬ್ಬ. ಹಾಗಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳಿ ನಮ್ಮಲ್ಲಿ ಹಿರಿಯರೆಲ್ಲ ಹೇಳ್ತಾ ಇದ್ರು. ನಾವು ಅಷ್ಟೇ ಎಲ್ಲರಿಗೂ ಹಂಚೋಣ. ಎಳ್ಳು ನಮಗೆ ಕಹಿಯ ಸಂಕೇತ, ಬೆಲ್ಲ ಸಿಹಿಯ ಸಂಕೇತ. ಹೇಗೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ತಿಂತೇವೋ, ಇಲ್ಲೂ ಅಷ್ಟೇನೆ ಎಳ್ಳು ಬೆಲ್ಲ ಅಂತ ಅನ್ನೋದು ಕಹಿ ಸಿಹಿಯ ಸಂಕೇತ. ಇವು ಎಲ್ಲವೂ ನಮ್ಮ ಜೀವನದಲ್ಲಿ ಸಮವಾಗೇ ಇರುತ್ತೆ. ಸಮವಾಗಿ ಸ್ವೀಕರಿಸೋಣ. ಆ ಮೂಲಕ ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲರಲ್ಲಿಯೂ ಸಹ ಪ್ರೀತಿ, ವಿಶ್ವಾಸ, ಸಂತೋಷ ಇವೆಲ್ಲ ತುಂಬಿ ಸುಸಂಸ್ಕೃತವಾಗಿ ಎಲ್ಲ ಸಂತೋಷದಿಂದ ಬಾಳೋಣ. ನಿಮಗೂ ಅಷ್ಟೇನೆ, ಎಲ್ರಿಗೂ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಚಾನಲ್ನವರು ಅಷ್ಟೇ ನನ್ನ ಚಿಂತನೆಯನ್ನ ಈ ಹಬ್ಬದ ಬಗ್ಗೆ ಇರುವಂತಹ ನನ್ನ ಚಿಂತನೆಯನ್ನ
ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ್ತಾ ಸುಖವಾಗಿರೋಣ. ನಮಸ್ಕಾರ. ಧನ್ಯವಾದ. ಸಹಜ ಸಂದರ್ಶನಗಳಿಗಾಗಿ